ನಮಸ್ಕಾರ. ನಾನು ನಿಮ್ಮ ಅರುಣ ರಾಜ್ಪೂತ್. ಈಗ ಒಂದು ವಿಡಿಯೋ ಯಾವ ವಿಷಯವಾಗಿ ಮಾಡ್ತಿದ್ದೀನಪ್ಪ ಅಂತಂದರೆ, ಇದೇ ದರ್ಶನ್ ವಿಡಿಯೋನ ದರ್ಶನ್ನು ನಾನು ಅವನೇ ಕೊಲೆ ಮಾಡಿದ್ದಾನೆ ಅಂತ ಎಲ್ಲೂ ಕೂಡ ನಾನು ಏನು ಹೇಳಿರಲಿಲ್ಲ. ಏನು ನಡೀತಿದೆ ಮಾಧ್ಯಮಗಳಲ್ಲಿ ಏನು ಬರ್ತದೆ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನ ಹೇಳಿದ್ದೀನಿ ಹೊರತು ಬಿಟ್ಟು ಅದನ್ನು ಬೇರೆ ಏನು ಹೇಳಿಲ್ಲ. ನಿನ್ನೆ ಅದು ರಿಮೈಂಡ್ ಅಪ್ಲಿಕೇಶನ್ ನೋಡಿದವ್ರಿಗೆ, ಅದು ಮೀಡಿಯಾದ ನೋಡಿದವ್ರಿಗೆ ನೀಟಾಗಿ ಅರ್ಥ ಆಗಿರುತ್ತೆ, ಇದ್ರ ಬಗ್ಗೆ ಗೊತ್ತಿರೋರಿಗೆ. ಇನ್ನು ಕೆಲವು ತಿರುಬೋಕಿಗಳು ಕೂಡ ಇದ್ದಾರೆ. ನಾನಿಲ್ಲಿ ಸ್ಕ್ರೀನ್ಶಾಟಲ್ಲಿ ತೋರಿಸ್ತಿದ್ದೀನಿ ನೋಡಿ, ತುಂಬ ಬಂದಿದ್ದಿರ್ಬೋದು. ಅದರಲ್ಲಿ ತೀರಾ ಹೈಲೈಟಾಗಿ ಮಾಡಿ ಇವರು ಹೇಳ್ಬೋದು. ಕೆಟ್ಟ ಮಾತು, ಕೆಟ್ಟದಾಗ ಬೈಯೋದು, ಕೆಟ್ಟಾಗಿ ಹೇಳೋದು. ನನ್ನ ಮಕ್ಕಳ, ನೀವು ಇಲ್ಲಿಬ್ಬರು ಇದಿರಲ್ಲ ಕಚಡ ನನ್ನ ಮಕ್ಕಳ, ನಿಮ್ಗಳ ಹೆಸರು ಹೇಳೋಕ್ಕೂ ನಂಗೆ ಇಷ್ಟ ಆಗಲ್ಲ. ನಾನು ಏನು ಅಂದ್ಕೊಂಡಿದ್ದೀರೋ ನೀವೇನೋ ಬೈದು ಬಿಟ್ರೆ, ನೀವು ಇದು ಮಾಡಿಬಿಟ್ರೆ ನಾನು ವೀಡಿಯೋ ಮಾಡೋದು ಬಿಟ್ಬಿಡ್ತೀನಿ, ಇಲ್ಲ ಇನ್ನೊಮ್ಮೆ ಮಾಡ್ಬಿಡ್ತೀನಿ ಅಂತ. ಈ ಥರ ಎಲ್ಲ ಬೆದರಿಕೆ ಹೋಗೋದಾಗಿದ್ದರೆ ನಾನು ಯಾವತ್ತೋ ಈ ಯೂಟ್ಯೂಬ್ ಅನ್ನೋದು, ಈ ಫೇಸ್ಬುಕ್ ಅನ್ನೋ ಫೀಲ್ಡ್ಗಳನ್ನೇ ಬಿಟ್ಟೋಗ್ಬೇಕಿತ್ತು. ಗೊತ್ತಾಯ್ತಲ್ಲ? ನೀವು ಬೈದಿದ್ದೀರಲ್ಲ, ಅದಕ್ಕೂ 100 ಪಟ್ಟು ನಂಗೆ ಕೆಟ್ಟದಾಗಿ ಮಾತಾಡೋಕ್ಕೂ ಬರುತ್ತೆ. ಗೊತ್ತಾಯ್ತಲ್ಲ? ಈ 2 ನಂಬರ್ ಮೇಲೂ ಈಗಾಗಲೇ ಕಂಪ್ಲೇಂಟ್ ಕೊಡಬೇಕು ಅನ್ನೋ ನಿರ್ಧಾರನೂ ಕೂಡ ಆಗಿದೆ. ಕಂಪ್ಲೇಂಟ್ ಕೂಡ ಕೊಡ್ತೀನಿ. ಇನ್ನು ನಿನ್ನೆ ಒಂದು ಫೋನ್ ಕಾಲು ಕೂಡ ಬಂದಿದೆ. ಇರಲಿ, ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಅವಕ್ಕೆಲ್ಲ ಎದುರೋದಾಗ್ಬಿಟ್ಟಿದ್ರೆ, ನಾವು ಏನು ಗೊತ್ತಾ, ಅವ್ನು ಯಾವನೋ ಏನೋ ಕಳ್ಸಿದ್ನಲ್ಲ, ಅವ್ನು ಪ್ರೈವೇಟ್ ಫೋಟೋ ಕಳಿಸ್ದ, ಅವ್ನು ಹೆಂಡ್ತಿ ಕಳಿಸ್ದ, ಅವ್ನು ಇಟ್ಕೊಂಡು ಅವಳಿಗೆ ಕಳಿಸ್ದ, ಅದಕ್ಕೆ ಅವ್ನು ತಿಕ್ಕ ಊರ್ದ, ಅವ್ನು ಕೊಲೆ ಮಾಡ್ದ. ನಾವು ಯಾವನಿಗೂ ನಮ್ಮವು ಕಳಿಸಿಲ್ವಲ್ಲ ಅಲ್ವಾ? ನಮ್ಮವು ಪಾರ್ಟ್ಸ್ ಫೋಟೋ ಯಾರಿಗೂ ಕಳಿಸಿಲ್ವಲ್ಲ. ಎದುರೋದಕ್ಕೆ ಮಾಡಿರೋ ಕಚಡ ಕೆಲಸ ಏನಿದೆ ಅದನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀವಿ. ಅದನ್ನು ಜನಗಳ ಮುಂದೆ ಪ್ರಸ್ತುತಪಡಿಸೋಂಥ ಕೆಲಸನ ಮಾಡ್ತಾಯಿದ್ದೀವಿ. ಅದಕ್ಕೆ ತಿಕ್ಕ ಹುರ್ಕೊಂಡು ಇದು ಮಾಡ್ಕೊಂಡು ನಮ್ಮ ಬಾಸ್ ಹಿಂಗೆ ಅಂತ ಅಂದ್ಕೊಂಡ್ರೆ, ನಿಮ್ಮ ಬಾಸ್ ಇಟ್ಕೊಂಡ್ರೆ ಅವನಿಗೆ ಹುಟ್ಟಿದ್ರೆ ನನ್ನ ಮಕ್ಕಳ ನೀವುಗಳು ಅವಂತ ಇಟ್ಕೊಳ್ಳಿ. ನನ್ನ ಹತ್ರಕ್ಕೆ ಯಾಕೆ ಇಟ್ಕೊಳ್ತೀರಾ? ನಮ್ಮ ಅಪ್ಪನೇ, ಅದಕ್ಕೆ ನಾವು ಮಾತಾಡ್ತಿದ್ದೀವಿ ಅಂತ ನೀವು ಒಪ್ಕೊಂಬಿಡಿ. ಅತ್ಲಾಗೆ ಗೊತ್ತಾಯ್ತಲ್ಲ? ಕಚಡ ನನ್ನ ಮಕ್ಕಳ. ಅಲ್ಲೊಂದು ಕುಟುಂಬನ, ಒಂದು ಪ್ರೆಗ್ನೆಂಟ್ ಹೆಂಗಸನ್ನು ಅವನ ಗಂಡನ ಸಾಯಿಸಿ ಆ ಲೆವೆಲ್ಗೆ ಅಲ್ಲಿ ಹಾಳು ಮಾಡಿ ಇಟ್ಟಿದ್ದಾರೆ. ಅವ್ರ ಜೀವನನೇ ಹಾಳಾಗಿದೆ. ಆ ಮುಂದೆ ಆ ಹೆಣ್ಮಗಳ ಜೀವನ ಏನು, ಅವಳು ಹೇಗೆ ಜೀವನ ಕಟ್ಕೋಬೇಕು ಅನ್ನೋದು ಯೋಚನೆ ಮಾಡ್ತಿದ್ರೆ ನೀವು ನನ್ನ ಯೋಗ್ಯತೆ ಕಚಡ ಕಂತ್ರಿ ನಾಯಿ ನನ್ನ ಮಕ್ಕಳ, ಅವನು ಕೊಲೆ ಮಾಡಿರೋ ಕೊಲೆಗಾರರು ಪರವಾಗಿ ಇನ್ನೂ ನಿಂತ್ಕೊಂಡು ಮಾತಾಡ್ತಿದ್ದೀರಲ್ಲ, ಹಾಗಂತ ಅವನು ಅಪರಾಧಿಯೇನಾಗಿಲ್ಲ, ಇನ್ನು ಆರೋಪಿನೇ ಅವನು. ಗೊತ್ತಾಯ್ತಲ್ಲ? ಅಪರಾಧ ಸಾಬೀತಾಗುವಂಥ ಎಲ್ಲ ಸಾಕ್ಷಿಗಳು ಈಗಾಗಲೇ ಪೊಲೀಸ್ನವರು ಪ್ರೊಡ್ಯೂಸ್ ಮಾಡಿದ್ದಾರೆ ನನ್ನ ಲೆಕ್ಕಾಚಾರದಲ್ಲಿ ಈಗಾಗಲೇ ಸಿಗ್ತದೆ. ಏನು ಸುಮ್ಮನೆ ಎಲ್ಲ ಮಾಧ್ಯಮದವ್ರು ಇಲ್ಲಿರೋದೆಲ್ಲ ಹೇಳ್ತಿದ್ದಾರಾ? ಇವತ್ತು ಮಾಧ್ಯಮ ಅನ್ನೋದು ಒಂದೇ ಒಂದು ಇರಲಿಲ್ಲ ಅಂತಿದ್ರೆ ಈ ಕೇಸು ಮುಚ್ಚೋಗೋದು. ಈ ಕೇಸು ಕೂಡ ಮುಚ್ಚೋಗೋದು. ಆಯಿತು, 2018ರಲ್ಲಿ ಆ ಮಲ್ಯನನ್ನು ಹೋಗಿದ್ದಾನಲ್ಲ, ಎಲ್ಲೋ ಇದ್ದಾನ ಅವನು, ಹಾರ್ಕೊಂಡು ಹೋಗ್ಬಿಟ್ಟು ಏನಾದರೂ ಮಂಗಳಗ್ರಹಕ್ಕೆ, ಚಂದ್ರಗ್ರಹಕ್ಕೆ. ಅವನು ಮುಗಿಸಿರ್ತಾರೆ, ಅದು ಆಚೆ ಬರಬೇಕು ಅಷ್ಟೇ ತನಿಖೆಯಾಗಿ. ಈಗ ಅದು ಕೂಡ ಕಂಪ್ಲೇಂಟ್ ಆಗಿದೆ. ಅಲ್ಲಿ ಇನ್ನೊಂದು ಕಡೆ ಶ್ರೀಧರಣ್ಣ ಅವ್ನು ಫಾರ್ಮ್ ಹೌಸ್ ಸತ್ತಿದ್ದಾನೆ, ಅದು ಆತ್ಮಹತ್ಯೆ ಅಂತ ಹೇಳ್ತಿದ್ದಾರೆ. ಅದು ನಿಜವಾಗ್ಲೂ ಆತ್ಮಹತ್ಯೆನಾ ಇಲ್ಲ ಅಂತಂದರೆ ಕೊಲೆ ಆಗಿ ಅದು ಆತ್ಮಹತ್ಯೆ ಪಟ ಕಟ್ಟಿದ್ರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಗೊತ್ತಿಲ್ಲದ್ರ ಬಗ್ಗೆ ನಾನು ಮಾತಾಡೋದೂ ಇಲ್ಲ, ನನಗೆ ಅದು ಅವಶ್ಯಕತೆಯೂ ಇಲ್ಲ. ಗೊತ್ತಾಯ್ತಲ್ಲ? ನೀವು ಈ ಥರ ಕಮೆಂಟ್ಗಳು ಪಾಸ್ ಮಾಡಿದ ತಕ್ಷಣ, ನಿಮ್ಮ ಮೆಸೇಜ್ ಆಗಿದ್ದ ತಕ್ಷಣ ಒಂದು ಹೇಳ್ತೀನಿ, ಕೇಳ್ಕೊಳ್ರ. ಕಿತ್ತೋದು ಕಚಡ ನನ್ನ ಮಕ್ಕಳ. ನನಗೆ ಯಾವ ಒಂದು ಮೆಸೇಜು ಕಮೆಂಟ್ ಹಾಕಿದ್ದೀರಾ ಮೀನ್ಸ್ ಪಾಸಿಟಿವ್ ಕಮೆಂಟ್ ಬಗ್ಗೆ ಹೇಳ್ತಿಲ್ಲ. ಮತ್ತು ನಾನು ಈ ದರ್ಶನ್ ಪರ್ವ ವಕಾಲ ತಗೊಂಡು ನನಗೆ ಇನ್ಬಾಕ್ಸ್ ಮೆಸೇಜ್ ಮಾಡಿರೋದು, ನನಗೆ ಕಮೆಂಟ್ ಪಾಸ್ ಮಾಡಿರೋದಿದ್ದಾವಲ್ಲ ನೆಗೆಟಿವ್ ಆಗಿ, ಆ ಕಚಡ ನನ್ನ ಮಕ್ಕಳಿಗೆ ಮಾತ್ರ ಹೇಳ್ತಿದ್ದೀನಿ. ನಿಮ್ಗಳಿಗೆ ಅಷ್ಟೊಂದು ಅಭಿಮಾನ ಇದ್ದರೆ, ಅಷ್ಟೊಂದು ಇದಿದ್ದರೆ ಹೋಗೋದು ತಿಕಾ ತೊಳ್ಕೊಂಡಿರಿ, ನನ್ನ ಸುದ್ದಿಗೆ ಬರೋಕ್ಕೋಗ್ಬೇಡಿ. ಗೊತ್ತಾಯ್ತಲ್ಲ? ನಿಮ್ದು ಎಷ್ಟು ತಿಕಾ ತೊಳ್ಕೊಂಡಿದ್ರೆ ಸರಿ. ಇಲ್ಲ ನೋಡೋಕ್ಕಾಗಲಿಲ್ಲ, ಸ್ವೈಪ್ ಮಾಡಿ ಹೋಗ್ತಾ ಇರಬೇಕು, ತಿಕಾ ಮುಚ್ಕೊಂಡಿರಬೇಕು. ಬಂದ್ಬಿಟ್ಟು ನಂದೆಲ್ಲಿ ಇಡ್ಲಿ ಅಂತ ಕಮೆಂಟಲ್ಲಿ ಬೆಂಟಾಗಿ ಬೇರೆ ಬರೋದೇನ. ಬೇವರ್ಸಿ ನನ್ನ ಮಕ್ಕಳ. ನೆಟ್ಟಿಗೆ ನಿಮ್ಮ ಅಪ್ಪ ಅಮ್ಮದಿರಿಗೆ ಹೋಗಿ ಅನ್ನ ಹಾಕಿದಿರೋ ಇಲ್ವೋ?